ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮಗೆ ಅನೇಕ ರೀತಿಯ ಕಾಯಿಲೆಗಳು ಅಟ್ಯಾಕ್ ಆಗ್ತವೆ. ಆ ಕಾಯಿಲೆಗಳು ಅಟ್ಯಾಕ್ ಆಗಿದಾಗ ಆಸ್ಪತ್ರೆಗೆ ಹೋಗಿ ಆ ಟೆಸ್ಟ್ ಈ ಟೆಸ್ಟ್ ಮಾಡಿ ಅವರು ಕೆಲವರು ಕ್ರಿಯೇಟ್ ಮಾಡ್ತಾರೆ, ನಿಂಗೆ ಅದಿದೆ ಇದಿದೆ ಅಂತ. ಆದರೆ ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ಬೆಳ್ಳುಳ್ಳಿ ಮತ್ತು ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ನಮ್ಗೆ ಅನೇಕ ರೀತಿಯ ಲಾಭಗಳಿದೆ ಅಂತ. ಏನು ಲಾಭಗಳು ಸ್ನೇಹಿತರೆ? ಈ ಬೆಳ್ಳುಳ್ಳಿ ಅಲಿಸಿನ್ ಎಂಬ ರಸಾಯನ ಇರ್ತದೆ. ಈ ಬೆಲ್ಲದಲ್ಲಿ ಎಫ್ ಇರ್ತದೆ, ಕಬ್ಬಿನಾಂಶ ಜಾಸ್ತಿ ಇರ್ತದೆ. ಅಲ್ಲದೇ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ಅಲ್ಲಿ. ಈ ಅಲಸಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕಾಂಬಿನೇಷನಲ್ಲಿ ನಮಗೆ ಅನೇಕ ಕಾಯಿಲೆಗಳನ್ನು ಓಡಿಸುವ ಶಕ್ತಿ ಈ ಎರಡಿಗಿದೆ. ಅದೇನೋ ಶುಗರ್ ಅಂತೀವಲ್ಲ, ಅದೇ ನಿಮ್ಮ ಮಧುಮೇಹ, ರಕ್ತೊತ್ತಡ, ಇದೆಲ್ಲ ಓಡಿಸುವ ಶಕ್ತಿ ಅದಕ್ಕಿದೆ. ಅಲ್ಲದೇ ರಕ್ತವನ್ನು ಕ್ಲೀನ್ ಮಾಡ್ತದೆ. ಅಲ್ಲದೇ ಈ ನಮ್ಮ ಲಿವರನ್ನು ಡಿಟಾಕ್ಸಿಫೈ ಮಾಡ್ತದೆ. ಅಂದರೆ ಅದು ರಕ್ತ ನಮ್ಮ ದೊಮ್ಮೆ ಅಂತೀವಲ್ಲ, ಲಿವರನ್ನು ಅದು ಸಹ ಕ್ಲೀನ್ ಮಾಡ್ತದೆ. ಈ ಥರ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ರಕ್ತ ವೃದ್ಧಿ ಸಹ ಜಾಸ್ತಿ ಆಗುತ್ತೆ. ಇಂತಹ ಒಂದು ಶಕ್ತಿಯುಳ್ಳ ಬೆಳ್ಳುಳ್ಳಿಯನ್ನು ಎರಡರಿಂದ ಬೆಳ್ಳುಳ್ಳಿ, 2 ಎಸಳು ಬೆಳ್ಳುಳ್ಳಿ, 10ರಿಂದ 12 ಗ್ರಾಮಷ್ಟು ಬೆಲ್ಲ. ಯಾಕಂದರೆ ಬೆಲ್ಲ ಜಾಸ್ತಿ ಇರಬೇಕು. ಇದು ಅಷ್ಟೇ, ಹಂಗೆ ಬಾಯಿಗೆ ಹಾಕ್ಕೊಂಡು ಅಗಿಬಾರ್ದು. ಸಣ್ಣ ಕಟ್ ಮಾಡಿ ಕಟ್ ಮಾಡಿದನ್ನು ಬೆಲ್ಲದ ಪುಡಿಯಲ್ಲಿ ಅಥವಾ ಬೆಲ್ಲದಲ್ಲಿ ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಡೈಲಿ ಸೇವನೆ ಮಾಡಬೇಕು. ಅಂದರೆ ಬೇಸಿಗೆ ಕಾಲದಲ್ಲಿ ಈ 2 ಕಾಂಬಿನೇಷನ್ನಲ್ಲೂ ತುಂಬ ಹೀಟ್ ಇರ್ತದೆ. ಅದು ವಾರಕ್ಕೆ 1-2-3 ಸತಿ ತಿನ್ನಿ. ಅದೇ ಚಳಿಗಾಲ ಮತ್ತು ಮಳೆಗಾಲ ಬಂದಾಗ ಅದು ಪ್ರತಿನಿತ್ಯ ಸೇವನೆ ಮಾಡಿದ್ರೂ ನಮಗೆ ತೊಂದರೆ ಇಲ್ಲ. ಇದು ಏನು ಮಾಡ್ತದೆ, ನಮ್ಮ ದೇಹವನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಪ್ರತಿಯೊಂದಕ್ಕೂ, ಮೂಳೆಗೂ, ಪ್ರತಿಯೊಂದಕ್ಕೂ ಇದು ಎಸ್ಪೆಷಲಿ ಹಾರ್ಟ್ಗೆ ಭಾರಿ ಒಳ್ಳೆ ಕಾಂಬಿನೇಷನ್. ಇದು ಹಾರ್ಟಿಗೆ ಯಾವುದೇ ತೊಂದರೆ, ಇದು ಕಾಯಿಲೆ ಬರ್ದಂಗೆ ಇದು ಕಾಪಾಡೋ ಶಕ್ತಿ ಈ ಬೆಲ್ಲ ಮತ್ತು ಇದಕ್ಕಿದೆ. ಮತ್ತು ಏನಪ್ಪ ಅಂದರೆ, ಈ ಬೆಲ್ಲ ಮತ್ತು ಈ ಬೆಳ್ಳುಳ್ಳಿ ಯಾರು ಸೇವನೆ ಮಾಡಬಾರ್ದಂದರೆ, ಈ ಕೆಲವು ಅದನ್ನೇ ಒಂಥರಲ್ಲ ಮಧುಮೇಹ ಇದ್ದವರು ಸೇವನೆ ಮಾಡಬಾರ್ದು ಅಂತ ನಾವು ಕೆಲವರು ಹೇಳ್ತಾರೆ. ಆದರೂ ಬೆಲ್ಲ ಮತ್ತು ಈ ಬೆಳ್ಳುಳ್ಳಿ ಸೇವನೆ ತಪ್ಪೇನಿಲ್ಲ, ಸೇವನೆ ಮಾಡಬಹುದು ಅನೇಕ ರೀತಿ. ಆದರೆ ಸ್ವಲ್ಪ ಕಡಿಮೆ ಸೇವನೆ ಮಾಡಿಕೊಳ್ಳೋದು ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.